ಸ್ನೇಹಿತರೆ, ಇವತ್ತು ನಾವು UPI ಲೈಟ್ನ ಬೆನಿಫಿಟ್ಸ್ಗಳನ್ನ ಚರ್ಚೆ ಮಾಡೋಣ. ಏನೇನೊಂದು ಬೆನಿಫಿಟ್ಸ್ ಇದೆ UPI ಲೈಟನ್ನು ಯೂಸ್ ಮಾಡೋದ್ರಿಂದ ನಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ. ನಮಗೂ ಕೂಡ ಇದೆ ಸ್ನೇಹಿತರೆ, ನಮ್ಮ ಒಂದು ಸರ್ಕಾರಕ್ಕೂ ಕೂಡ ಇದೆ. ಅಂದರೆ ನಮ್ಮ ಒಂದು ಏನೊಂದು ಬ್ಯಾಂಕ್ ಸಿಸ್ಟಮ್ ಇರುತ್ತೆ ಅದಕ್ಕೂ ಕೂಡ ಬೆನಿಫಿಟ್ಸ್ ಇದೆ UPI ಲೈಟಿಂದ. ಯಾವ್ಯಾವ ರೀತಿಯಲ್ಲಿ ಇದೆ ಅಂತ ನಾವು ಚರ್ಚೆ ಮಾಡೋಣ. ಮೊದಲು UPI ಲೈಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. UPI ಲೈಟ್ ಅಂದರೆ ಒಂದು ವ್ಯಾಲೆಟ್ ಸ್ನೇಹಿತರೆ. ಅದು ಏನಾಗುತ್ತೆ ಅಂದರೆ UPI ಕಡೆಯಿಂದ ಒಂದು NPCI ಕಡೆಯಿಂದ ನಮಗೆ ಬಂದಿರುವಂಥ ಒಂದು ವ್ಯಾಲೆಟು. ಅದರಲ್ಲಿ ನಾವು ಹಣವನ್ನು ಸ್ಟೋರ್ ಮಾಡಬೇಕಾಗುತ್ತೆ. 2,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ನಾವು 2,000 ರೂಪಾಯಿವರೆಗೆ ಹಣವನ್ನು ಅಲ್ಲಿ ಆ್ಯಡ್ ಮಾಡಬಹುದು. ಮಾಡೋದ್ರಿಂದ ನಂತರದಲ್ಲಿ ಏನಾಗುತ್ತೆ ಅಂದರೆ ನಾವು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ಸ್ಗಳನ್ನ ನಾವು ತುಂಬ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಾ ಇದ್ದೀವಿ, 50, 100 ಅಥವಾ 20, 30 ಹೀಗೆ ತುಂಬ ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ನಾವು UPI ಲೈಟ್ ಮೂಲಕ ಮಾಡ್ಕೋಬಹುದು. ಅದರಲ್ಲಿ ಹಣವನ್ನು ಸ್ಟೋರ್ ಮಾಡಿಬಿಟ್ಟು ನಂತರದಲ್ಲಿ UPI ಲೈಟ್ ಮೂಲಕ ಒಂದು ಟ್ರಾನ್ಸಾಕ್ಷನ್ಸ್ಗಳನ್ನ ಮಾಡ್ಕೋಬಹುದು. ಅದಕ್ಕೆ UPI ಲೈಟ್ ವ್ಯಾಲೆಟ್ ಅಂತ ಕರೀತಾರೆ. ಆ ಒಂದು UPI ಲೈಟ್ನ ಯಾವ ಕಾರಣಕ್ಕಾಗಿ ಲಾಂಚ್ ಮಾಡಿದ್ದಾರೆ, ಅದರಿಂದ ಏನೇನು ಬೆನಿಫಿಟ್ಸ್ ಇದೆ, ನಮಗೆ ಏನೇನು ಬೆನಿಫಿಟ್ಸ್ ಇದೆ, ಸರ್ಕಾರಕ್ಕೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಫಾಸ್ಟರ್ ಆ್ಯಂಡ್ ಪಿನ್ ಫ್ರೀ ಪೇಮೆಂಟ್ಸ್ ಅಂತ ಬರ್ತಾ ಇದೆ. ಕೆಲವೊಂದಿಷ್ಟು ಲಿಸ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಆ ಬೆನಿಫಿಟ್ಸ್ಗಳನ್ನ ಲಿಸ್ಟ್ ವೈಸ್ ನಾನು ಹೇಳ್ತಾ ಇದ್ದೀನಿ. ಫಾಸ್ಟರ್ ಆ್ಯಂಡ್ ಫ್ರೀ ಒಂದು ಪಿನ್ ಫ್ರೀ ಪೇಮೆಂಟ್ಸ್, ಮೇಕ್ ಕ್ವಿಕ್ ಸ್ಮಾಲ್ ವ್ಯಾಲ್ಯೂ ಪೇಮೆಂಟ್ಸ್. ಏನಾಗುತ್ತೆ ಅಂದರೆ ಪಿನ್ ಇಲ್ಲದೆ ನಾವು ಮಾಡಬಹುದು. ಪೇಮೆಂಟನ್ನು ಮಾಡೋದಕ್ಕಾಗಿ UPI ಪಿನ್ ಹಾಕುವಂಥ ಅವಶ್ಯಕತೆ ಇಲ್ಲ. UPI ಪಿನ್ ಹಾಕಿ ಪೇಮೆಂಟ್ ಮಾಡೋದು ಲೇಟ್ ಆಗುತ್ತೆ, ಇದು ಬೇಗ ಆಗುತ್ತೆ. ಅದಕ್ಕಾಗಿ ನಮಗೆ ಇಲ್ಲಿ ಟೈಮ್ ಕೂಡ ಉಳಿತಾಯ ಆಗುತ್ತೆ. UPI ಪಿನ್ನಲ್ಲಿ ಕೆಲವು ಬಾರಿ ಸರ್ವರ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಸ್ವಲ್ಪ ಲೇಟ್ ಆಗಬಹುದು. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಸರ್ವರ್ನ ಅವಶ್ಯಕತೆ ಇರೋದಿಲ್ಲ. ಕೇವಲ ನೀವು ಪೇಮೆಂಟ್ ಮಾಡೋತಿರ್ಬೇಕಾದ್ರೆ ನೀವು ಡೈರೆಕ್ಟಾಗಿ ನೀವು ಯಾವುದೇ ರೀತಿಯಲ್ಲಿ ಪಿನ್ ಇಲ್ಲದೆ ಪೇಮೆಂಟ್ ಮಾಡಬಹುದು. ನಂತರದಲ್ಲಿ ಆಫ್ಲೈನ್ ಟ್ರಾನ್ಸಾಕ್ಷನ್ಸ್ ಅಂದರೆ ಅಬಿಲಿಟಿ ಟು ಮೇಕ್ ಪೇಮೆಂಟ್ಸ್ ಈವನ್ ವಿದೌಟ್ ಆನ್ ಆಕ್ಟಿವ್ ಇಂಟರ್ನೆಟ್ ಕನೆಕ್ಷನ್, ಐಡಿಯಲ್ ಫಾರ್ ಲೋ ಕನೆಕ್ಟಿವಿಟಿ ಏರಿಯಾಸ್. ಅಂದರೆ ನೀವು ಆಕ್ಟಿವ್ ಒಂದು ಇಂಟರ್ನೆಟ್ ಕನೆಕ್ಷನ್ ಇಲ್ಲದೇ ಇದ್ದರೂ ಕೂಡ ನೀವು ಪೇಮೆಂಟನ್ನು ಮಾಡಬಹುದು. ನೀವು ಅಂದರೆ ಸ್ಪೀಡ್ ಇಂಟರ್ನೆಟ್ ಬೇಕೇ ಬೇಕಂತ ಏನಿಲ್ಲ. ನಿಮ್ಮ ನಾರ್ಮಲ್ ಆಗಿ ಯಾವುದೇ ಒಂದು ಸ್ಲೋ ಇಂಟರ್ನೆಟ್ ಇದ್ದಾಗಲೂ ಕೂಡ ನಿಮ್ಮ ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಆಗುತ್ತೆ. ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಸ್ಪೀಡ್ ಅಂದರೆ ನೀವು UPI ಪಿನ್ ಮೂಲಕ ಪೇಮೆಂಟ್ ಮಾಡೋದಕ್ಕೆ ಹೋದರೆ ಇಂಟರ್ನೆಟ್ ಸ್ವಲ್ಪ ಸ್ಲೋ ಇದ್ದರೆ ಅಲ್ಲಿ ನೋಡ್ಬೋದು ನೀವು ಸ್ಲೋ ಕನೆಕ್ಟಿವಿಟಿ ಅಂತ ತುಂಬ ಲೇಟ್ ಮಾಡುತ್ತೆ, ಪೇಮೆಂಟ್ ಆಗೋದಕ್ಕೆ ತುಂಬ ಲೇಟ್ ಆಗುತ್ತೆ. ಆ ರೀತಿ ಏನು ಸಮಸ್ಯೆ ಇದರಲ್ಲಿ ಬರೋದಿಲ್ಲ. ನಿಮಗೆ ಏನಾಗುತ್ತೆ ಒಂದು ವಿದೌಟ್ ಇಂಟರ್ನೆಟ್ ಕೂಡ ಸ್ಪೀಡ್ ಇಂಟರ್ನೆಟ್ ಕೂಡ ನೀವು ಪೇಮೆಂಟ್ ಮಾಡಬಹುದು ಅಂತ ಹೇಳ್ತಾ ಇದೆ. ನಂತರದಲ್ಲಿ ಸಿಂಪ್ಲಿಫೈಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂದರೆ UPI ಪಿನ್ ಒಂದು ಯೂಸರ್ ಫ್ರೆಂಡ್ಲಿ ಆನ್ ಡಿವೈಸ್ ವ್ಯಾಲೆಟ್ ಸಿಸ್ಟಮ್ ದ್ಯಾಟ್ ಸಿಂಪ್ಲಿಫೈಸ್ ದ ಪೇಮೆಂಟ್ ಪ್ರೊಸೆಸ್ ಫಾರ್ ಎವ್ರಿ ಡೇ ಸ್ಮಾಲ್ ಟ್ರಾನ್ಸಾಕ್ಷನ್ಸ್. ಅಂದರೆ ಸಿಂಪ್ಲಿಫೈಡ್ ಯೂಸರ್ ಎಕ್ಸ್ಪೀರಿಯನ್ಸ್ ಅಂದರೆ ನೀವು ಏನಾಗುತ್ತೆ ನಿಮ್ಮ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ನಿಂದ ಸಿಂಪ್ಲಿಫೈಡ್ ಆಗುತ್ತೆ. ಅಂದರೆ ನೀವು ಪದೇ ಪದೇ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರ್ಬೋದು ಅಥವಾ ನಿಮ್ಮ ಒಂದು ಯಾವುದೇ ರೀತಿಯಲ್ಲಿ ಸಿಂಪಲ್ ಆಗಿ ಪೇಮೆಂಟ್ ಮಾಡ್ಬೋದು. ಸಿಂಪ್ಲಿಫೈಡ್ ಅಂದರೆ ಸಿಂಪಲ್ ಪೇಮೆಂಟ್, ಒಂಥರ ಕ್ವಿಕ್ ಪೇಮೆಂಟ್ ಮತ್ತು ಸಿಂಪಲ್ ಪೇಮೆಂಟ್ ನಾವು ಇಲ್ಲಿ ಮಾಡಬಹುದು. ನಂತರದಲ್ಲಿ ಡಿಕ್ಲಟರ್ಡ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಅಂದರೆ ಅಸ್ತವ್ಯಸ್ತವಾದಂಥ ಬ್ಯಾಂಕ್ ಸ್ಟೇಟ್ಮೆಂಟ್ ಬರೋದಿಲ್ಲ. ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ ಏನಾದರೂ ತಗೊಳ್ಳಿಕ್ಕೆ ಹೋದರೆ ನೀವು ಟ್ರಾನ್ಸಾಕ್ಷನ್ ತುಂಬ ಅನ್ನೆಸೆಸರಿ ಟ್ರಾನ್ಸಾಕ್ಷನ್ಸ್, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಟ್ರಾನ್ಸಾಕ್ಷನ್ಸ್ಗಳನ್ನ ತುಂಬ ಮಾಡಿದರೆ ನಿಮ್ಮ ಸ್ಟೇಟ್ಮೆಂಟ್ ದೊಡ್ಡದಾಗ್ತಾ ಹೋಗುತ್ತೆ, ಬ್ಯಾಂಕ್ ಸ್ಟೇಟ್ಮೆಂಟ್ ದೊಡ್ಡದಾಗ್ತಾ ಹೋಗುತ್ತೆ. ಅದಕ್ಕಾಗಿ ಅಸ್ತವ್ಯಸ್ತವಾದಂಥ ನಿಮ್ಮ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಇರೋದಿಲ್ಲ. ನೀವು ಒಂದು ಸಾರಿ 2,000 ರೂಪಾಯಲ್ಲಿ ಹಾಕಿಬಿಟ್ರೆ ಮುಗೀತು. ನಿಮ್ಮ 2,000 ರೂಪಾಯಿ ಮುಗಿಯೋವರೆಗೂ ನಿಮಗೆ ಬ್ಯಾಂಕ್ ಸ್ಟೇಟ್ಮೆಂಟ್ನಲ್ಲಿ ಯಾವುದೇ ರೀತಿಯಲ್ಲಿ ಎಂಟ್ರೀಸ್ ಬರೋದಿಲ್ಲ. UPI ಲೈಟ್ನಲ್ಲಿ ಅದರ ಒಂದು ಎಂಟ್ರೀಸೇ ಬೇರೆ ಇರುತ್ತೆ. ಅದಕ್ಕಾಗಿ ನಿಮ್ಮ ಒಂದು ಅಸ್ತವ್ಯಸ್ತವಾದಂಥ ಬ್ಯಾಂಕ್ ಸ್ಟೇಟ್ಮೆಂಟ್ಸ್ಗಳು ಬರೋದಿಲ್ಲ ಅಂತ ಹೇಳ್ತಾ ಇದೆ. ನಂತರದಲ್ಲಿ ರಿಡ್ಯೂಸ್ಡ್ ಟ್ರಾನ್ಸಾಕ್ಷನ್ಸ್ ಫೇಲರ್ಸ್ ಅಂದರೆ ನೀವು UPIನಿಂದ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಪೇಮೆಂಟ್ ಮಾಡ್ತಾ ಇದ್ರೆ ನೀವು ಹಲವಾರು ಬಾರಿ ಫೇಲ್ ಆಗಿರುವಂಥದ್ದನ್ನು ನೋಡಿರ್ಬೋದು. ಆದರೆ UPI ಲೈಟ್ನಲ್ಲಿ ಫೇಲ್ ಆಗಿರೋಕ್ಕೆ ಚಾನ್ಸೇ ಇಲ್ಲ. 0% ಫೇಲ್ಯೂರು, ಯಾವುದೇ ರೀತಿಯಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಫೇಲ್ ಆಗೋದಿಲ್ಲ ಸ್ನೇಹಿತರೆ. ಯಾಕೆಂದರೆ ಅದು ಸರ್ವರ್ಗೆ ಕನೆಕ್ಟೆಡ್ ಇರೋದೇ ಇಲ್ಲ, ಸರ್ವರ್ಗೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಸಂಬಂಧ ಇರೋದಿಲ್ಲ. ಅದು ಪ್ರೈವೇಟ್ ಸರ್ವರ್ ಬಿಟ್ಟು ಬೇರೆಯೇ ಇರುತ್ತೆ. UPI ಲೈಟ್ ಬ್ಯಾಲೆನ್ಸ್ ಬೇರೆಯೇ ಇರುತ್ತೆ. ಅದಕ್ಕಾಗಿ ಬ್ಯಾಂಕ್ ಸರ್ವರ್ಗೆ ಯಾವುದೇ ರೀತಿಯಲ್ಲಿ ತೊಂದರೆ ಬರೋದಿಲ್ಲ. ನಿಮ್ಮ ಒಂದು ಪೇಮೆಂಟ್ಸ್ ಫೇಲ್ ಆಗೋದಕ್ಕೆ ಚಾನ್ಸೇ ಇರೋದಿಲ್ಲ. ಅದಕ್ಕಾಗಿ ನಂತರದಲ್ಲಿ ನೋ KYC ಅನ್ನೋದು ಅವಶ್ಯಕತೆ ಇರೋದಿಲ್ಲ. ನೀವು ಆರಾಮಾಗಿ ಪೇಮೆಂಟ್ ಮಾಡ್ಕೋಬೋದು. ನೋ ಫೀಸ್, ಯಾವುದೇ ರೀತಿಯಲ್ಲಿ ಚಾರ್ಜಸ್ ಇರೋದಿಲ್ಲ. ಈ ವ್ಯಾಲೆಟ್ನ ಕ್ರಿಯೇಟ್ ಮಾಡೋದಕ್ಕೂ ಚಾರ್ಜಸ್ ಇರೋದಿಲ್ಲ, ನೀವು ಟ್ರಾನ್ಸಾಕ್ಷನ್ ಮಾಡೋದಕ್ಕೂ ಚಾರ್ಜಸ್ ಇರೋದಿಲ್ಲ. ನಂತರದಲ್ಲಿ ಅದನ್ನು ಡಿಲೀಟ್ ಮಾಡೋದಕ್ಕೂ ಕೂಡ ಚಾರ್ಜಸ್ ಇರೋದಿಲ್ಲ. 0 ಚಾರ್ಜಸ್ ಮೂಲಕ ಇದು ನಡೆಯುತ್ತೆ. ನಂತರದಲ್ಲಿ ರಿಡ್ಯೂಸ್ಡ್ ಲೋಡ್ ಆನ್ ಬ್ಯಾಂಕ್ ಸರ್ವರ್ಸ್, ಇದು ಸರ್ಕಾರಕ್ಕೆ ಒಂದು ಬೆನಿಫಿಟ್. ಅಂದರೆ ಇದು ಏನಾಗುತ್ತೆ, ಬ್ಯಾಂಕ್ ಮೇಲೆ ನಾವು ಪ್ರತಿಯೊಂದು UPI ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ನಮ್ಮ ಒಂದು ಬ್ಯಾಂಕ್ ಸರ್ವರ್ ಮೇಲೆ ಲೋಡ್ ಬೀಳುತ್ತೆ. ಆ ಒಂದು ಲೋಡನ್ನು ಅದು ಕಡಿಮೆ ಮಾಡುತ್ತೆ, ತುಂಬ ಕಡಿಮೆ ಮಾಡುತ್ತೆ. ಯಾಕೆಂದರೆ 100, 200, 500 ರೂಪಾಯಿವರೆಗೂ ನಾವು 500, 1,000 ರೂಪಾಯಿವರೆಗೂ ನಾವು UPI ಲೈಟ್ ಮೂಲಕ ಪೇಮೆಂಟ್ ಮಾಡ್ಬೋದು.
ಇಂಥ ಪೇಮೆಂಟ್ಸ್ಗಳೆಲ್ಲ ನಾವು ಯು ಪಿ ಐ ಲೈಟ್ ಮೂಲಕ ತುಂಬ ಜನ ಮಾಡ್ತಾ ಇದ್ರೆ ಬ್ಯಾಂಕ್ಗೆ ತುಂಬ ಬೆನಿಫಿಟ್ ಸಿಗುತ್ತೆ. ಸರ್ವರ್ಗೆ ಏನು ಲೋಡ್ ಇರುತ್ತೆ ತುಂಬ ಕಡಿಮೆ ಆಗುತ್ತೆ. ಅದಕ್ಕಾಗಿ ಯು ಪಿ ಐ ಲೈಟ್ ಅಲ್ಲೂ ಕೂಡ ಬೆನಿಫಿಟ್ ಆಗುತ್ತೆ. ಹೈ ಸೆಕ್ಯೂರಿಟಿ ಅಂತ ಬರ್ತದೆ. ಟ್ರಾನ್ಸಾಕ್ಷನ್ಸ್ ಆರ್ ಸೆಕ್ಯೂರ್ಡ್ ಆ್ಯಂಡ್ ಬ್ಯಾಕ್ಡ್ ಅಪ್ ದ RBI NPCI ವಿತ್ ಫೀಚರ್ಡ್ ಲೈಕ್ ಡಿವೈಸ್ ಬೈಂಡಿಂಗ್ ಎನ್ಶ್ಯೂರ್ ಸೇಫ್ಟಿ. ಅಂದರೆ ಸೇಫ್ಟಿಯಲ್ಲಿ ಯಾವುದೇ ರೀತಿಯಲ್ಲಿ ಒಂದು ಕಾಂಪ್ರಮೈಸ್ ಇರೋದಿಲ್ಲ. ಸೇಫ್ಟಿಯಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ಸ್ಗಳು ಆಗುತ್ತೆ ಅಂತ ಹೇಳ್ತಾ ಇದೆ. ಈ ರೀತಿ ನಾವು ಯು ಪಿ ಐ ಲೈಟ್ಸ್ನ ಬೆನಿಫಿಟ್ಸ್ಗಳನ್ನ ಕೆಲವು ಬೆನಿಫಿಟ್ಸ್ಗಳನ್ನ ನೋಡಿದ್ದೀವಿ. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.